ಯಾವ ಪಾತ್ರೆಯಲ್ಲಿ ಬೇಯಿಸಿದ ಆಹಾರ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತದೆ? ಎ. ಮಣ್ಣಿನ ಪಾತ್ರೆ, ಬಿ. ಅಲ್ಯೂಮಿನಿಯಂ ಪಾತ್ರೆ, ಸಿ. ಕಬ್ಬಿಣದ ಪಾತ್ರೆ, ಡಿ. ಸ್ಟೀಲ್ ಪಾತ್ರೆ. ಸರಿಯಾದಂಥ ಉತ್ತರ ಬಿ. ಅಲ್ಯೂಮಿನಿಯಂ ಪಾತ್ರೆ. ಹಸಿರು ಬೀನ್ಸ್ ತಿನ್ನುವುದರಿಂದ ದೇಹಕ್ಕೆ ಏನು ಉಪಯೋಗವಾಗುತ್ತದೆ? ಎ. ತೂಕ ಕಡಿಮೆ, ಬಿ. ಬಿಪಿ ಬರುವುದಿಲ್ಲ, ಸಿ. ತಲೆ ಕೂದಲು ಬೆಳೆಯುವುದು, ಡಿ. ಶುಗರ್ ಕಡಿಮೆ. ಸರಿಯಾದಂಥ ಉತ್ತರ ಎ. ತೂಕ ಕಡಿಮೆ. ಯಾವ ತರಕಾರಿ ತಿನ್ನುವುದರಿಂದ ಮೂತ್ರಪಿಂಡಗಳು ಆರೋಗ್ಯವಾಗಿರುತ್ತವೆ? ಎ. ಟೊಮೆಟೊ, ಬಿ. ಬದನೆಕಾಯಿ, ಸಿ. ಬೆಂಡೆಕಾಯಿ, ಡಿ. ಎಲೆಕೋಸು. ಸರಿಯಾದಂಥ ಉತ್ತರ ಡಿ. ಎಲೆಕೋಸು. ಬೆಳಿಗ್ಗೆ ಎದ್ದ ತಕ್ಷಣ ನಿಂಬೆ ರಸ ಸೇವನೆ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ? ಎ. ಕ್ಯಾನ್ಸರ್, ಬಿ. ಶುಗರ್, ಸಿ. ಕಿಡ್ನಿಯಲ್ಲಿ ಕಲ್ಲು, ಡಿ. ಅಲರ್ಜಿ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಬೀರ್ ಕುಡಿಯುವುದರಿಂದ ಯಾವ ವಿಟಮಿನ್ ಹೆಚ್ಚು ಉತ್ಪತ್ತಿಯಾಗುತ್ತದೆ? ಎ. ವಿಟಮಿನ್ ಬಿ, ಬಿ. ವಿಟಮಿನ್ ಸಿ, ಸಿ. ವಿಟಮಿನ್ ಇ, ಡಿ. ವಿಟಮಿನ್ ಡಿ. ಸರಿಯಾದಂಥ ಉತ್ತರ ಎ. ವಿಟಮಿನ್ ಬಿ. ಯಾವ ಹಣ್ಣು ತಿನ್ನುವುದರಿಂದ ಮುಖದ ಚರ್ಮವು ಹೊಳೆಯುತ್ತದೆ? ಎ. ಬಾಳೆಹಣ್ಣು, ಬಿ. ದಾಳಿಂಬೆ ಹಣ್ಣು, ಸಿ. ಪೇರಳೆ ಹಣ್ಣು, ಡಿ. ಮಾವಿನ ಹಣ್ಣು. ಸರಿಯಾದಂಥ ಉತ್ತರ ಬಿ. ದಾಳಿಂಬೆ ಹಣ್ಣು. ಕಣ್ಣಿನ ದೃಷ್ಟಿಯನ್ನು ಸ್ಪಷ್ಟವಾಗಿ ಕಾಣುವಂತೆ ಮಾಡುವ ಆಹಾರ ಯಾವುದು? ಎ. ಕೆಂಪು ತೊಗರಿಬೇಳೆ, ಬಿ. ಹೆಸರುಕಾಳು, ಸಿ. ರಾಗಿ, ಡಿ. ಶೇಂಗಾ. ಸರಿಯಾದಂಥ ಉತ್ತರ ಎ. ಕೆಂಪು ತೊಗರಿಬೇಳೆ. ಫ್ರಿಜ್ಜಲ್ಲಿ ಇಟ್ಟ ನೀರು ಕುಡಿಯೋದರಿಂದ ಯಾವ ರೋಗ ಬರುವ ಸಂಭವ ಇರುತ್ತದೆ? ಎ. ಕ್ಯಾನ್ಸರ್, ಬಿ. ಶುಗರ್, ಸಿ. ಮೂತ್ರಪಿಂಡ ರೋಗ, ಡಿ. ಮಲಬದ್ಧತೆ. ಸರಿಯಾದಂಥ ಉತ್ತರ ಡಿ. ಮಲಬದ್ಧತೆ. ಅತಿಯಾದ ಬಾಯಾರಿಕೆ ಯಾವ ಕಾಯಿಲೆಯ ಸೂಚನೆಯಾಗಿದೆ? ಎ. ಮಧುಮೇಹ, ಬಿ. ರಕ್ತದ ಒತ್ತಡ, ಸಿ. ಅಸ್ತಮಾ, ಡಿ. ಕ್ಯಾನ್ಸರ್. ಸರಿಯಾದಂಥ ಉತ್ತರ ಎ. ಮಧುಮೇಹ. ಬೆಂಡೆಕಾಯಿ ತಿನ್ನುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ? ಎ. ಶುಗರ್, ಬಿ. ಕೀಲು ರೋಗ, ಸಿ. ಚರ್ಮದ ತುರಿಕೆ, ಡಿ. ಹೃದಯ ರೋಗ. ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಯಾವ ಎಣ್ಣೆ ಸೇವನೆ ಮಾಡುವುದರಿಂದ ಸಂಧಿವಾತ ಕಡಿಮೆಯಾಗುತ್ತದೆ? ಎ. ಕೊಬ್ಬರಿ ಎಣ್ಣೆ, ಬಿ. ಮೀನಿನ ಎಣ್ಣೆ, ಸಿ. ಸೂರ್ಯಕಾಂತಿ, ಡಿ. ಆಲಿವ್ ಎಣ್ಣೆ. ಸರಿಯಾದಂಥ ಉತ್ತರ ಬಿ. ಮೀನಿನ ಎಣ್ಣೆ.